ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ನೀವೆಲ್ಲರೂ ಆರಾಮದಿರಂತ ಅಂದ್ಕೊಳಕತ್ತೇನಿ. ನೋಡ್ರಿ, ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡೇನಿ. ಲಾಸ್ಟ್ ವ್ಲಾಗ್ ಒಳಗೆ ನೋಡಿದ್ರಿ ನೀವು. ನಾವು ಇಲ್ಲಿ ಹೊರಗಡೆ ಶೀಟ್ ಟಾಟಾ ಇದರದ ಶೀಟ್ ಹಾಕ್ಸಾಕತ್ತ ಹೇಳಿದ್ದೆ ನಿಮ್ಗೆ. ಅದರದ ಕೆಲಸ ಸಿಕ್ಕಾಪಟ್ಟೆ ಜೋರಾಗಿ ನಡೆದೈತಿ. ಹೌದ್ರಿ, ನಾವು ಈ ಕೆಲಸಗಳೆಲ್ಲ ಎಷ್ಟು ಬೇಗ ಬೇಗ ಆಗ್ತಾವಂತ ಅಂದ್ಕೊಂಡಿರಲಿಲ್ಲ. ಹೇಳಿದ್ವಿ, ಬಟ್ ಅದು ಎಲ್ಲ ಸಡನ್ನಾಗೆಲ್ಲ ಅರೇಂಜ್ ಆಯಿತು. ಸೊ ನೋಡ್ತಿರ್ಬೋದು ನೀವು, ಕೆಲಸ ಎಲ್ಲ ಮಸ್ತ್ ಅಂದ್ರೆ ಮಸ್ತ್ ಸ್ಟಾರ್ಟ್ ಆಗೈತಿ. ಎಲ್ಲ ಆಲ್ರೆಡಿ ವರ್ಕರ್ಸ್ ಬಂದಲ್ಲಿ ವರ್ಕ್ ಸ್ಟಾರ್ಟ್ ಮಾಡಿದ್ರು. ಅವತ್ತಿನ ದಿನ ನನ್ನ ಹಸ್ಬೆಂಡು ಸ್ವಲ್ಪ ಮಧ್ಯಾಹ್ನ ಮೇಲೆ ಮನೆಗೇನ ಬಂದಿದ್ರು. ಯಾಕಂದ್ರೆ ಕೆಲಸಗಾರರು ಏನದಾರಲ್ಲ ಸ್ವಲ್ಪ ಬರಾಕ್ ಹೇಳಿದ್ರು. ಅಂದ್ರೆ ಕೇಳ್ಕೊಬೇಕಲ್ರಿ ಎಲ್ಲೆಲ್ಲಿ ಏನೇನು ಅನ್ನೋದು. ಅದಕ್ಕಾಗಿ ಅವರು ಬಂದು ನಿಂತು ಅವ್ರಿಗೆಲ್ಲ ಹೇಳಾಕತ್ತಾರ ನೋಡ್ರಿ. ಮತ್ತು ಹಂಗೆ ಹೇಳ್ಕೊಂತ ಸ್ವಲ್ಪ ನನಗೂ ವೀಡಿಯೋಸ್ ತೊಗೊಂಡಾರ. ಯಾಕಂದ್ರೆ ಬೇಕಲ್ರಿ, ನನಗೂ ನಿಮ್ಗೆ ಏನು ಅಪ್ಡೇಟ್ ಮಾಡಬೇಕಲ್ಲ, ನಮ್ಮ ಮನೆಯೊಳಗೆ ಏನು ನಡೆದೈತಿ ಅನ್ನೋದನ್ನು. ಅದಕ್ಕಾಗಿ ಅವರು ಸ್ವಲ್ಪ ನಂಗೆ ವೀಡಿಯೋಸ್ ಎಲ್ಲ ತೊಗೊಳಕ್ಕೆ ಹೆಲ್ಪ್ ಮಾಡಾಕತ್ತಿದ್ರು. ಈ ಶೀಟ್ ಹಾಕ್ಸೋದು ಏನೈತಲ್ರಿ, ಇದು ನಮ್ದು ಭಾಳ ದಿನದ ಕನಸು. ಭಾಳ ವರ್ಷಗಳಿಂದ ನಾವು ಇದನ್ನು ಪ್ಲ್ಯಾನ್ ಮಾಡಾಕತ್ತಿದ್ವಿ. ಇಲ್ಲ ಮುಂದ್ಗಡೆ ಹಾಕಿಸ್ಬೇಕು, ಸ್ಪೇಸ್ ಭಾಳ ಐತಿ, ಅದನ್ನ ಯೂಸ್ ಮಾಡ್ಕೋಬೇಕು ನಾವು ಅಂತಂದು. ಯೂಸ್ ಆಗ್ತಿತ್ತು ಇಷ್ಟು ದಿನಾನು. ಬಟ್ಟೆ ಒಣಾಕಕ್ಕೆ, ಕಾಳು ಅದು ಒಣಾಕಕ್ಕೆ, ಮತ್ತು ನಿಂದ್ರಾಕ ಹುಡುಗರಿಗೆ ಆಟ ಆಡೋಕೆ ಎಲ್ಲ ಸಿಕ್ಕಾಪಟ್ಟೆ ಯೂಸ್ ಆಗ್ತಿತ್ತು ಖರೆ. ಬಟ್ ಒಳಗಡೆ ನಮಗೆ ಸಾಮಾನು ಸಿಕ್ಕಾಪಟ್ಟೆ ಆಗ್ಬಿಟ್ಟಾವು. ಹೀಗಾಗಿ ಸ್ವಲ್ಪ ಜಾಗ ಭಾಳ ಹತ್ತಿ ಅನ್ಸಾಕತ್ತೈತ್ರಿ. ಅದಕ್ಕಾಗಿ ಇದು ಹೊರಗಡೆ ಇದನ್ನು ಸ್ವಲ್ಪ ಹಾಕಿ ಕವರ್ ಮಾಡ್ಕೊಂಡ್ರೆ ಆಯಿತು ಅಂತಂದು. ಅಂತೂ ಇಂತೂ ಸಕ್ಸಸ್ಫುಲಿ ಅದಕ್ಕೆ ಈಗ ಟೈಮ್ ಕೂಡಿ ಬಂದೈತಿ ನೋಡ್ರಿ. ಭಾಳ ಅಂದ್ರೆ ಭಾಳ ಖುಷಿ ಆಗತೈತಿ. ಎಷ್ಟು ವರ್ಷದ ಕನಸು, ಎಷ್ಟು ಅಂದ್ರೆ ಒಂದು 8 ವರ್ಷದ ಕನಸು ಇರ್ಬೇಕು ನೋಡ್ರಿ ಇದು. ನಾವು ಅವಾಗ ನಮ್ಗೆ ಅಷ್ಟಿನ್ನೂ ಮೆಚುರಿಟಿ ಇರಲಿಲ್ಲ. ಮೀನ್ಸ್ ಹಿಂಗೆ ಮಾಡ್ಕೊಂಡ್ರೆ ಹಿಂಗೆ ಆಗ್ತೈತಿ, ಹಿಂಗಿಲ್ಲ ಅಂತಂದು. ಬಟ್ ಇವಾಗ ಎಲ್ಲ ಚೆನ್ನಾಗಿ ಅರ್ಥ ಮಾಡಿಕೊಂಡು ಏನು ಮಾಡಿಸಿದ್ರೆ ಏನು ಆಗ್ತೈತಿ ಅನ್ನೋದನ್ನು ಪಕ್ಕಾ ಪ್ಲ್ಯಾನಿಂಗ್ ಮಾಡಿಕೊಂಡು ಇದೇ ಥರ ಮಾಡಿಸೋನು, ಹಿಂಗೆ ಆಗ್ತೈತಿ, ಈ ಸ್ಪೇಸ್ ಇದಕ್ಕೆ ಯೂಸ್ ಮಾಡೋನು ಅಂತ ಅಂದ್ಕೊಂಡು ನಾವು ಆ ಕೆಲಸಕ್ಕೆ ಕೈ ಹಾಕೀವಿ ನೋಡ್ರಿ. ಭಾಳ ಖುಷಿ ಆಗಾಕತ್ತೈತಿ ನನಗಂತರೂ ಸಿಕ್ಕಾಪಟ್ಟೆ. ಯಾಕಂದ್ರೆ ನಾ ಬಂದಾಗಿಂದ ಫಸ್ಟ್ ಟೈಮ್ ಮನೆಯೊಳಗೆ ಒಂದು ಬದಲಾವಣೆ ಇದೆ. ಚೇಂಜ್ ಮೀನ್ಸ್ ಕಟ್ಟುವಂಥ ಕೆಲಸದೊಳಗೆ, ಮನೆ ಕಟ್ಟೋದ ಕೆಲಸದೊಳಗೆ ಇದೊಂದು ಚೇಂಜ್ ಅನ್ಸಾಕತ್ತೈತಿ. ಸಿಕ್ಕಾಪಟ್ಟೆ ಖುಷಿ ಅಂದ್ರೆ ಖುಷಿ ಐತಿ. ದೇವರು ನಮ್ಗೆ ಹಿಂಗೆ ಸದಾಕಾಲ ಕೈ ಹಿಡಿದು ಜೊತೆಯಾಗಿ ಒಳ್ಳೆ ರೀತಿಯ ಕೆಲಸಗಳನ್ನು ಮಾಡೋಕೆ ಸಾಧ್ಯ ಆಗಲಿ ಅಂತ ಅನ್ಕೋತೇನೆ ನೋಡ್ರಿ. ನಾನು ಅದೇ ಟೈಮ್ಗೆ ಕೆಲಸ ಮುಗಿಸಿ ವಾಪಸ್ ಮನೆಗೆ ಬರಾಕತ್ತಿದ್ದೆ. ಅವ್ರು ವಿಡಿಯೋ ಮಾಡೋ ಟೈಮಿಗೆ ನಾ ಬಂದೆ ಅಲ್ಲ. ಸೊ ನಂದು ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ಯಾರ. ನಾನು ಸ್ವಲ್ಪ ವೀಡಿಯೋದಾಗ ಕಾಣ್ತೇನೆ, ನೋಡ್ತಿರ್ಬೋದು ನೀವು. ಯಾವಾಗಲೂ ನಾನು ವೀಡಿಯೋ ತೆಗಿತಿರ್ತೇನೆ, ನನ್ನ ವೀಡಿಯೋ ತೆಗಿಯೋರು ಯಾರೂ ಇರೋದಿಲ್ಲ. ಇವಾಗ ಅವ್ರು ನನಗೆ ಹೆಲ್ಪ್ ಮಾಡಕತ್ತಾರ. ನಾನು ಅದೇ ಜಸ್ಟ್ ಕೆಲಸದಿಂದ ಬಂದೆ. ನನ್ನ ಮಗ ಟ್ಯೂಷನಿಗೆ ಹೋಗೋದನ್ನ ಬಿಟ್ಟು ಓಡಿ ಬಂದಾನ ನೋಡ್ರಿ. ಅವ್ನಿಗೆ ಈ ಥರ ಕೆಲಸಗಳಿದ್ರಂಕರು ಮುಗಿದ ಹೋತು, ಎಲ್ಲಿ ಏನು ಮಾಡಲಿ ಅಂತಂದು ಕಾಯ್ತಿರ್ತಾನೆ. ಸೊ ಟ್ಯೂಷನಿಂದ ಅರ್ಧಕ್ಕೆ ನೆಪ ಹೇಳಿ ಮನೆಗೆ ಓಡಿ ಬಂದಿದ್ದ. ನಾನು ಬಂದು ಬೈಯಾಕತ್ತಿದ್ದೆ ಅವನಿಗೆ, ಹೋಗಬೇಕಿಲ್ಲ, ಯಾಕೆ ಬಂದಿ ನೀನು ಅಂತಂದು. ಇನ್ನು ನಮ್ಮ ಸಾನ್ವಿ ಅಂತರೂ ಟ್ಯೂಷನಿಗೆ ಹೋಗಿದ್ಲು. ಇನ್ನು ಅದೆಲ್ಲ ಕೆಲಸ ಮುಗಿಸಿ ಆದಮೇಲೆ ನಾವು ಇಲ್ಲಿ ಅಡುಗೆ ತಯಾರಿ ಮಾಡಾಕತ್ತೀವಿ. ಹೌದ್ರಿ, ಯಾಕಂತಂದ್ರೆ ಈಗೆಲ್ಲ ಆಲ್ಮೋಸ್ಟ್ ಗೊತ್ತೈತಿ, ಭಾರತ ಹುಣ್ಣಿಮೆ ಮುಗ್ದೈತಿ. ಎಲ್ಲಮ್ಮನ ಗುಡ್ಡಕ್ಕೆ ಹೋಗೋದು ಎಲ್ಲರ ಮನೆಯೊಳಗೂ ಆಲ್ಮೋಸ್ಟ್ ಇರ್ತೈತಿ. ಸೊ ನಮ್ಮ ಮನೆಯೊಳಗೂ ಸೇಮ್ ಹಂಗೆ ಎಲ್ಲಮ್ಮ ಗುಡ್ಡಕ್ಕೆ ಹೋಗೋದು ಐತ್ರಿ. ನಾವೆಲ್ಲರೂ ಫ್ಯಾಮಿಲಿಯವ್ರು ಕೂಡ್ಕೊಂಡು ನಾವು ಸಂಡೇ ದಿನ ವರ್ಕ್ ಇರೋಂಗಿಲ್ಲ, ಅವತ್ತು ಎಲ್ಲರೂ ಹೋಗೋಣ ಅಂತಂದು ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಹೌದ್ರಿ, ನಾವು ಒಂದು 4-5 ಮಂದಿ ಫ್ಯಾಮಿಲಿ ಎಲ್ಲ ಮೆಂಬರ್ಸ್ ಎಲ್ಲ ಸೇರಿಕೊಂಡು ಹೋಗಾಕತ್ತೀವಿ ಎಲ್ಲಮ್ಮ ಗುಡ್ಡಕ್ಕೆ. ಅದಕ್ಕಾಗಿ ಹಿಂದಿನ ದಿನ ನೈಟ್ ಪ್ರಿಪ್ರೇಷನ್ಸ್ ಸ್ಟಾರ್ಟ್ ಮಾಡಿದ್ವಿ. ನನ್ನ ಮಗಳು ಕಾಡಾಕತ್ಬಿಟ್ಟಾಳ, ನಾ ಮಾಡ್ತೀನಿ ನೀ ಮಾಡ್ತೀನಿ ಅಂತಂದು. ಕೆಲಸ ಮಾಡೋದ್ರಾಗ ಗೊತ್ತೈತಲ್ರಿ, ಸಣ್ಣ ಮಕ್ಕಳಿದ್ರೆ ಹಂಗೆ. ನನ್ನ ಮಗ ಇದ್ರೊಳಗೆ ಎಂಟ್ರಿ ಆಗಲಿಲ್ಲ, ಬಟ್ ನನ್ನ ಮಗಳು ಸಿಕ್ಕಾಪಟ್ಟೆ ಕಾಡ್ಸಕತ್ತಾಳ. ನೋಡ್ತಿರ್ಬೋದು ನೀವು, ಕ್ಯಾಮ್ರಾಕ್ಕೆ ಹಾಯ್ ಬಾಯ್ ಮಾಡ್ಕೊಂಡು. ನಾನು ಮಾಡ್ತೀನಿ, ಅದನ್ನು ಮಾಡ್ತೀನಿ, ಇದನ್ನು ಮಾಡ್ತೀನಿ ಅಂತಂದು ರೆಡಿ ಆಗತ್ತಿದ್ಲ. ನಾವು ಇಲ್ಲಿ ಕಡಬು ಮಾಡೋಕೆ ಎಲ್ಲ ರೆಡಿ ಮಾಡ್ಕೊಳಕತ್ತೀನಿ. ಆಕಿಗೆ ಸಿಟ್ಟು ನೋಡ್ರಿ, ನಾ ಕ್ಯಾಮ್ರಾದಾಗ ಬರಾಕತ್ತಿಲ್ಲ, ನಾ ವೀಡಿಯೋದಾಗ ಬರಾಕತ್ತಿಲ್ಲ ಅಂತಂದು. ಅದಕ್ಕೆ ನಾ ಬೈಯಾಕತ್ತಿದ್ದೆ, ನೋಡಲ್ಲಿ ಕಾಣಕತ್ತಿ, ನೋಡ್ಯಾರ ನೋಡು ಅಂತಂದು. ಅವ್ರಿಗೂ ಏನೋ ಒಂಥರ ಡೈಲಿ ರೂಟೀನ್ ಒಳಗೆ ಚೇಂಜಸ್ ಬಂತಂದ್ರೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾರ್ರಿ. ಏನು ಮಾಡೋದು, ಮಕ್ಕಳಲ್ರಿ. ಅವ್ರ ಅಮ್ಮಗೆ ನಾ ಹೆಂಗೆ ಎಲ್ಲಿ ಲಟಿಶ್ ಕೊಡ್ತೀನಿ, ಅವ್ರ ಅಮ್ಮಗೆ ಅಕ್ಕಿ ಅದಕ್ಕೆ ಕೊಟ್ಟು ಹೆಲ್ಪ್ ಮಾಡಾಕತ್ತಿದ್ಲ. ಅವತ್ತಿನ ರೂಟೀನ್ ಹಿಂಗೆ ಸ್ಟಾರ್ಟ್ ಆಗಿತ್ತು ನೋಡ್ರಿ.
ನನ್ನ ಕೆಲಸ ಎಲ್ಲ ಮುಗಿಬೇಕಾರೆ ಅರೌಂಡ್ 11:30 12 ಗಂಟೆ ಆಯ್ತು ರೀ ರಾತ್ರಿ. ಅಂದ್ರೆ ಹಿಂದಿನ ದಿನಾನ ಕಡಬು ಮಾಡಿ ಇಟ್ಟು ಬಿಡ್ತೀವಿ, ಯಾಕಂದ್ರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಭಾಳ ಜಲ್ದಿ ಹೋಗೋದು ಅಂತಂದು ಡಿಸ್ಕಷನ್ ಆಗೈತೆ ರೀ. ಮಕ್ಕಳು ಕರ್ಕೊಂಡು ಹೋಗೋದೆಲ್ಲ ಲೇಟ್ ಆದ್ರೆ ಬಿಸಿಲು ಆಗ್ತೈತೆ ಅಂತಂದು ಜಲ್ದಿನ ಹೋಗೋಣ ಅಂತಂದು ಹೇಳಿದ್ರೆ ನೋಡ್ತಿರ್ಬೋದು ನೀವು ನನ್ನ ಮಗ ಯಾವ ರೀತಿ ಕುಣ್ಯಾಕತ್ತಾನಂತಂದು. ಅದಕ್ಕೆ ಹಿಂದಿನ ದಿನಾನ ನಾನು ಕಡಬೆಲ್ಲ ಮಾಡಿ ಇಟ್ಕೊಂಡೆ. ನೆಕ್ಸ್ಟ್ ಡೇ ನಾನು ಮಿಕ್ಕಿದ ಅಡುಗೆ ಎಲ್ಲ ಮಾಡ್ಕೊಂಡ್ರೆ ಆಯ್ತಂತ. ಇದು ಲೇಟ್ ಆಗ್ತೈತಲ್ರಿ ಹೋಗೋ ಹೊತ್ನ್ಯಾಗ ಇದನ್ನ ಮಾಡ್ಕೊತ ಕುಂತ್ರೆ 1-2 ತಾಸು ಹೋಗ್ಬಿಡ್ತೈತೆ ಅಂತಂದು ಎಲ್ಲ ನಾನು ಕೆಲಸದಿಂದ ಬಂದ ತಕ್ಷಣ ಬ್ಯಾಳಿಗೆ ಅದು ಹಾಕಿ ಕುಡಿಸಿ ಹುಣ್ಗ ಮಾಡಿಟ್ಟು ಅವತ್ತಿನ ದಿನ ಮಾಡಾಕತ್ತಿದ್ದೆ. ನಾ ಎಲ್ಲಿ ಲಟ್ಟಿಸ್ ಕೊಟ್ಟಂಗೆ ನಮ್ಮ ಅತ್ತೆ ನಂಗೆ ಕುಂತ್ಕೊಂಡು ಅಲ್ಲಿ ಸ್ವಲ್ಪ ಹುಣ್ಗ ಹಾಕಿ ಕೊಡಾಕತ್ತಾರ. ಅವ್ರಿಗೆ ಕೆಳಗೆ ಕೂಡಕ್ಕೆ ಆಗಂಗಿಲ್ಲ ರೀ, ಮ್ಯಾಲ್ಗಡೆ ಕುಂತು ಅವ್ರಗಡೆ ಎಷ್ಟು ಸಾಧ್ಯ ಐತೆ ಅಷ್ಟು ನನಗೆ ಹೆಲ್ಪ್ ಮಾಡೋಕೆ ಪ್ರಯತ್ನ ಮಾಡಿದ್ರು ನೋಡಿರಿ. ಯಾಕಂದ್ರೆ ನನಗೂ ಒಬ್ಬೇಕಿಗೆ ಎಲ್ರಿ ಸಿಕ್ಕಾಪಟ್ಟೆ ಬೇಸರಕೈತಿ. ಕೆಲ್ಸಕ್ಕೆ ಹೋಗಿ ಬಂದಮೇಲೆ ಮಾಡ್ಕೊಳ್ಳೋದಂದ್ರೆ ಮನೆಯೊಳಗೆ ಮಕ್ಕಳನ್ನ ಸಂಭಾಳಿಸೋದು ಇದು ಅದು ಅಂದ್ರೆ ಸಿಕ್ಕಾಪಟ್ಟೆ ನನಗೂ ಬೇಸರ ಆಗ್ತೈತಿ. ಫೈನಲ್ ಆಗಿ ಮಕ್ಕಳು ಬೈದು ಮಾಡಿದ ಮೇಲೆ ಹೋಗಿ ಸುಮ್ಮನೆ ಟಿ ವಿ ನೋಡ್ಕೊತ ಕುಂತ್ರೆ ಇನ್ನು ನಾನು ಆ ಕಡೆ ಎಲ್ಲ ಲಟ್ಟಿಸ್ಕೊಟ್ಟು ಒಳಗಡೆ ಮತ್ತು ಅಡುಗೆ ಮನೆಗೆ ಬಂದು ಇದೆಲ್ಲ ಕಡಬು ಏನು ಮಾಡಿಟ್ಟಿತ್ತಲ್ರಿ ಅದನ್ನೆಲ್ಲ ಕರಿಯಾಕಂತಂದು ಎಣ್ಣೆ ಕಾಯಾಕಿಟ್ಟೇನಿ ನಾನೀಗ. ಇದು ಎಲ್ಲಮ್ಮ ಗುಡ್ಡಕ್ಕೆ ಹೋಗೋದೇನು ಅಷ್ಟು ಸರಳ ಅಲ್ರಿ, ಅದಕ್ಕೆಲ್ಲ ತಯಾರಿ ಭಾಳ ಬೇಕಾಗ್ತೈತಿ. ಹಿಂದಿನ ದಿನ ನಮ್ಮ ಮನೆಯೊಳಗೆ ಯಾವುದೇ ಹಡ್ಲಿಗೆ ಅದು ಏನೂ ಇಲ್ಲ ರೀ. ನಾವು ಗಂಗಾಳ ಮೀನ್ಸ್ ಪ್ಲೇಟ್, ನಿಮಗೆ ಮತ್ತು ಗಂಗಾಳ ಅಂದ್ರೆ ಅರ್ಥ ಆಗ್ತೈತಿ ಏನಿಲ್ಲ. ಪ್ಲೇಟ್ ಒಳಗನ ಒಂದು ಅರ್ಬಿ ಹಾಕಿ ಅಲ್ಲಿ ಅದ್ರೊಳಗನ ನಾವು ಮನೆದು ತುಂಬಿಸ್ತೇವೆ ನೋಡಿರಿ. ಆಲ್ಮೋಸ್ಟ್ ಎಲ್ಲ ನಾನು ಕಡಬು ಕರೆದು ಎಲ್ಲ ಮಾಡಿ ನೋಡಿರಿ ನನ್ನ ಅಡುಗೆ ಮನೆ ಹಾಲತ ಹೆಂಗೆ ಆಗ್ಬಿಟ್ಟೈತೆ ಅಂತಂದ್ರೆ ಇಂಥ ಅಡುಗೆ ಒಳಗೆ ಎಲ್ಲರದು ಆಲ್ಮೋಸ್ಟ್ ಅಡುಗೆ ಮನೆ ಹಿಂಗೆ ಆಗ್ತೈತೆ ಅಂತಂದು ಅಂದ್ಕೊಂಡೇನಿ. ಫೈನಲಿ ನನ್ನ ಕಡಬುಗಳೆಲ್ಲ ಮಾಡೋದು ಮುಗೀತು. ಆಲ್ಮೋಸ್ಟ್ ಒಂದು 1.5-2 ಚಟಾಕ ನಾನು ಹಾಕಿದ್ದೆ ಬೇಳೆನ. ಇಷ್ಟು ಕೊಂಡಾಗ ಕಡಬು ಬಂದೈತೆ ನೋಡಿರಿ. ಎಲ್ಲ ಬಿಸಿ ಭಾಳ ಇತ್ತು, ಸೊ ಅದಕ್ಕೆ ಅದನ್ನು ಸೈಡ್ ತೆಗೆದಿಟ್ಟೆ. ಸ್ವಲ್ಪ ಗಾಳಿಗೆ ಆರಲಿ ನಾ ಮಲ್ಕೊಳ್ಳೋ ಹೊತ್ತಿನ ಮಟ ಅಂತಂದು ಅದನ್ನ ಅಲ್ಲೇ ಇಡಾಕತ್ತೀನಿ. ನೆಕ್ಸ್ಟ್ ಅಷ್ಟರೊಳಗೆ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡೆ, ಅದನ್ನೆಲ್ಲ ನಿಮಗೆ ತೋರ್ಸಾಕತ್ತೇನೆ ನೋಡಿರಿ. ಇನ್ನು ನಾಳೆ ವ್ಲಾಗ್ ನಿಮ್ಗೆ ಮಸ್ತ್ ಸಿಗ್ತೈತಿ ಎಲ್ಲಮ್ಮ ಗುಡ್ಡದ್ದು. ಯಾರು ತಪ್ಪದೇನ ಚಾನಲ್ನ ನೋಡಿರಿ. ಇನ್ನು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ತೇನೆ. ಬಾಯ್.